ಆತ್ಮೀಯ ವೀಕ್ಷಕರೇ, ನಿನ್ನೆ ನಿಫ್ಟಿ ಚಾರ್ಟ್ ಈ ರೀತಿ ಇದೆ. ಸೊ ನಿನ್ನೆ ಬೇರಿಶ್ ಕ್ರಾಸ್ ಓವರ್ ಆಗಿತ್ತು. ಮೊನ್ನೆ ಬೇರಿಶ್ ಕ್ರಾಸ್ ಓವರ್ ಇತ್ತು. ಮೊನ್ನೆ ಅಂದ್ರೆ 25th ಮಾರ್ಚ್ ಬೇರಿಶ್ ಕ್ರಾಸ್ ಓವರ್ ಆಗಿತ್ತು. ಬೇರಿಶ್ ಕ್ರಾಸ್ ಓವರ್ ಆಗಿ ಲೋ ಬ್ರೇಕ್ ಕೂಡ ಆಗಿತ್ತು. ಬಟ್ ನೆಕ್ಸ್ಟ್ ಡೇ ಏನಾಯ್ತು, ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆಗಿ ವಾಪಸ್ 50 EMA ಹೋಗಿದೆ. ಸೊ ಈ ತರ ಕೇಸ್ ಇದ್ದಾಗ ವೆಯ್ಟ್ ಮಾಡಿ ಏನ್ ಮಾಡ್ಬೇಕು, 21 EMA ನಲ್ಲಿ ಹೈ ಬ್ರೇಕ್ ಫೇಲ್ಯೂರ್ ನೋಡ್ಬೇಕು. ಯಾಕಂದ್ರೆ ಬೇರಿಶ್ ಕ್ರಾಸ್ ಓವರ್ ಆಗಿರೋದ್ರಿಂದ 21 EMA ಯಾವಾಗ ಹೈ ಬ್ರೇಕ್ ಫೇಲ್ ಆಗುತ್ತೆ ಅಂತ ಚೆಕ್ ಮಾಡ್ಬೇಕು. ಸೊ ಇಲ್ಲಿ ಹೈ ಬ್ರೇಕ್ ಆಗಿದೆ, 21 EMA ಹೈ ಬ್ರೇಕ್ ಆಗಿ ಫೇಲ್ ಆಗಿದೆ. ಫೇಲ್ ಯಾವಾಗ ಆಯ್ತು, ಇಲ್ಲಿ 21 EMA ಮತ್ತೆ ಲೋ ಬ್ರೇಕ್ ಆದಾಗ, ಮತ್ತೆ 21 EMA ನಲ್ಲಿ ಲೋ ಬ್ರೇಕ್ ಆದಾಗ ನೋಡಿ, ಇದು 21 EMA ಕ್ಯಾಂಡಲ್, ಇದು ಲೋ ಬ್ರೇಕ್ ಇಲ್ಲ ಆಗಿದೆ. 21 EMA ಕ್ಯಾಂಡಲ್ ಇದು. ಸೊ ಫಸ್ಟ್ ಇಲ್ಲಿ ಹೈ ಬ್ರೇಕ್ ಆಯ್ತು. 21 EMA ಹೈ ಬ್ರೇಕ್ ಆಯ್ತು. ಇಲ್ಲಿ 21 EMA ಹೈ ಬ್ರೇಕ್ ಆಯ್ತು. ಹೈ ಬ್ರೇಕ್ ಆದ್ಮೇಲೆ 21 EMA ನಲ್ಲಿ ಲೋ ಬ್ರೇಕ್ ಆಯ್ತು. ಮತ್ತೆ 21 EMA ನಲ್ಲಿ ಲೋ ಬ್ರೇಕ್ ಆಯ್ತು. 21 EMA ಲೋ ಬ್ರೇಕ್ ಆಯ್ತು. ಲೋ ಬ್ರೇಕ್ ಆದಾಗ ನಾನು ಇಲ್ಲಿ ಒಂದು ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಮಾಡಿದೆ. ಸೊ ಇದು ಹೈ ಆಫ್ ದ 21 EMA, ಇದು ಕ್ರಾಸ್ ಓವರ್ ಕ್ಯಾಂಡಲ್, ಇದು ಎಂಟ್ರಿ ಕ್ಯಾಂಡಲ್. ಹೈ ಆಫ್ ದ ಕ್ರಾಸ್ ಓವರ್ ಕ್ಯಾಂಡಲ್, ಇದು ಕ್ರಾಸ್ ಓವರ್ ಆಗುತ್ತೆ. ಇಲ್ಲಿ ಕ್ರಾಸ್ ಓವರ್ ಕ್ಯಾಂಡಲ್, ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಕ್ರಾಸ್ ಓವರ್ ಕ್ಯಾಂಡಲ್ ಎಂಟ್ರಿ ಕ್ಯಾಂಡಲ್ ಆಯ್ತು. ಸೊ ಇಲ್ಲಿ 1:1 ರಿಸ್ಕ್ ರಿವಾರ್ಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಅಲ್ಲಿ 1:1 ರಿಸ್ಕ್ ರಿವಾರ್ಡ್ ಬರುತ್ತೆ ಅಂತ ಹೇಳಿ ಟ್ರೇಡ್ ತಗೊಳ್ತಾ ಇದ್ದೀನಿ ಇಲ್ಲಿ. ಸೊ 1:1 ರಿಸ್ಕ್ ರಿವಾರ್ಡ್ ಬರೋಕೆ ನೋಡಿ, ಇಲ್ಲಿ ಎಷ್ಟಿದೆ, ಸ್ಟಾಪ್ ಲಾಸ್ ಪ್ರಾಫಿಟ್ ಎಲ್ಲ ಸೆಟ್ ಆಗಿದೆ. ಟಿಕ್ಸ್ ಸ್ಟಾಪ್ ಲೆವೆಲ್ ಟಿಕ್ಸ್ 1160, ಪ್ರಾಫಿಟ್ ಲೆವೆಲ್ ಟಿಕ್ಸ್ 1160. ಸೊ ಇದು 1:1 ಪ್ರಾಪರ್ ಆಗಿ ಇದೆ ಇಲ್ಲಿ. ಸೊ ಇಲ್ಲಿ 1:1 ರಿಸ್ಕ್ ರಿವಾರ್ಡ್ ಈ ಪಾಯಿಂಟ್ ಅಲ್ಲಿ ಅಚೀವ್ ಆಗಿದೆ. ಸೊ ಇಲ್ಲಿ ಅಚೀವ್ ಆಗಿದೆ, ಈ ಪಾಯಿಂಟ್ ಅಲ್ಲಿ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. ಸೊ ಈ ಟ್ರೇಡ್ ಅಲ್ಲಿ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. ಫಸ್ಟ್ ಬೇರಿಶ್ ಕ್ರಾಸ್ ಓವರ್ ಆಯ್ತು. ಬೇರಿಶ್ ಕ್ರಾಸ್ ಓವರ್ ಆಗಿ ಲೋ ಬ್ರೇಕ್ ಕೂಡ ಆಗಿದೆ. ಆದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ವಾಪಸ್ ರೀಟೆಸ್ಟ್ಗೆ 50 EMA ಗೊತ್ತಾಗಿದೆ. ಸೊ ಅವಾಗ ಏನ್ ಮಾಡ್ಬೇಕು, 21 EMA ದಲ್ಲಿ ಹೈ ಬ್ರೇಕ್ ಆಗೋದು ವೇಟ್ ಮಾಡ್ಬೇಕು. ಬೇರಿಶ್ ಕ್ರಾಸ್ ಓವರ್ ಆಗಿದೆ, ಹೈ ಬ್ರೇಕ್ ಫೇಲ್ ಆಗಿ ಪುನಃ 21 EMA ಲೋ ಬ್ರೇಕ್ ಆಗುತ್ತೆ. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್. 21 EMA ಲೋ ಬ್ರೇಕ್ ಆಗ್ಬೇಕು. 21 EMA ಲೋ ಬ್ರೇಕ್ ಆದಾಗ ಇಲ್ಲಿಂದ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗುತ್ತೆ. ಇದು ನಿಫ್ಟಿ ಚಾರ್ಟ್. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.